Hello everyone, welcome back to my YouTube channel. Are you curious to know what we are going to learn today? So here is the answer. ಇವತ್ತು ನಾವು ಏನನ್ನ ಕಲಿಯಕ್ಕೆ ಹೋಗ್ತಾ ಇದೀವಿ ಅಂತ ತಿಳಿಯೋಕೆ ಕುತೂಹಲ ನಿಮಗಿದ್ರೆ ಅದಕ್ಕೆ ಉತ್ತರ ಇಲ್ಲಿದೆ. Once again today we are going to learn some very easy English sentences that we often use in our everyday conversation. ಪ್ರತಿದಿನ ನಮ್ಮ ಸಂಭಾಷಣೆಯಲ್ಲಿ ಬಳಸುವಂತಹ ಒಂದಷ್ಟು ಸುಲಭವಾದ ಇಂಗ್ಲಿಷ್ ವಾಕ್ಯಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ. ಫಸ್ಟ್ ಸೆಂಟೆನ್ಸ್, ನಾನು ಒಳಗೆ ಬರಬಹುದಾ? ಯಾವ್ದಾದ್ರು ಒಂದು ಆಫೀಸ್ಗೆ ಹೋದಾಗ, ಕ್ಲಾಸ್ ರೂಮ್ಗೆ ಎಂಟರ್ ಆಗುವಾಗ, ಬೇರೆಯವರ ಮನೆಗೆ ಹೋದಾಗ ನಾವು ಒಳಗೆ ಬರಬಹುದಾ ಅಂತ ಅವರ ಪರ್ಮಿಷನ್ ಅನ್ನ ಕೇಳ್ತೀವಿ. ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳೋದು ಹೇಗೆ ಅನ್ನೋದಾದ್ರೆ, ನಾನು ಒಳಗೆ ಬರಬಹುದಾ? ಮೇ ಐ ಕಮ್ ಇನ್? ಮೇ ಐ ಕಮ್ ಇನ್? ನಾನು ಒಳಗೆ ಬರಬಹುದಾ? ಈಗ ಈ ಮೇನ್ ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಅನ್ನ ನಾವು ಚೇಂಜ್ ಮಾಡ್ಕೊಳ್ಳೋಣ. ಸಬ್ಜೆಕ್ಟ್ ಅನ್ನ ಚೇಂಜ್ ಮಾಡ್ಕೊಂಡು ಹೊಸ ಸೆಂಟೆನ್ಸ್ ಅನ್ನ ಮಾಡೋಣ. ನಾನು ಅನ್ನೋ ಜಾಗದಲ್ಲಿ ನಾವು ಅಂತ ಹಾಕಿದ್ರೆ ನಾವು ಒಳಗೆ ಬರಬಹುದಾ? ಮೇ ವಿ ಕಮ್ ಇನ್? ನಾವು ಒಳಗೆ ಬರಬಹುದಾ? ಮೇ ವಿ ಕಮ್ ಇನ್? ಅವನು ಒಳಗೆ ಬರಬಹುದಾ? ಮೇ ಹಿ ಕಮ್ ಇನ್? ಅವನು ಒಳಗೆ ಬರಬಹುದಾ? ಮೇ ಹಿ ಕಮ್ ಇನ್? ಅವಳು ಒಳಗೆ ಬರಬಹುದಾ? ಮೇ ಶಿ ಕಮ್ ಇನ್? ಅವಳು ಒಳಗೆ ಬರಬಹುದಾ? ಮೇ ಶಿ ಕಮ್ ಇನ್? ಅವರು ಒಳಗೆ ಬರಬಹುದಾ? ಮೇ ದೇ ಕಮ್ ಇನ್? ಇಲ್ಲಿ ಎಲ್ಲಾ ಸೆಂಟೆನ್ಸ್ ಗಳಲ್ಲಿ ನಾವು ಪ್ರೊನೌನ್ಸ್ ಅನ್ನ ಯೂಸ್ ಮಾಡಿದೀವಿ. ಐ, ವಿ, ಹಿ, ಶಿ, ದೇ ಅಂತ. ಇದರ ಬದಲಾಗಿ ಪ್ರಾಪರ್ ನೌನ್ಸ್ ಅನ್ನ ಯೂಸ್ ಮಾಡಿದಾಗ, ಅಂದ್ರೆ ಕುಮಾರ್ ಒಳಗೆ ಬರಬಹುದಾ? ಮೇ ಕುಮಾರ್ ಕಮ್ ಇನ್? ಸೀತಾ ಒಳಗೆ ಬರಬಹುದಾ? ಮೇ ಸೀತಾ ಕಮ್ ಇನ್? ಸೊ ಹೀಗೆ ನಾವು ಒಂದು ಸೆಂಟೆನ್ಸ್ ಅನ್ನ ಕಲ್ತ್ಕೊಂಡ್ಮೇಲೆ ಅದರ ಸಬ್ಜೆಕ್ಟ್ ಅನ್ನ ಚೇಂಜ್ ಮಾಡ್ಕೊಂಡು ಬಂದಾಗ ಇನ್ನೊಂದಷ್ಟು ಹೊಸ ಸೆಂಟೆನ್ಸ್ ಗಳನ್ನ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ನೀವು ನಿಮ್ಮ ಇಂಗ್ಲಿಷ್ ಅನ್ನ ಇಂಪ್ರೂವ್ ಮಾಡ್ಕೊಬೇಕು ಅಂದಾಗ ಈ ರೀತಿ ಒಂದು ಸೆಂಟೆನ್ಸ್ ಅನ್ನ ಕಲ್ತ್ಕೊಂಡ್ಮೇಲೆ ಅದರ ಸಬ್ಜೆಕ್ಟ್ ಅನ್ನ ಚೇಂಜ್ ಮಾಡಿ ಹೊಸ ಹೊಸ ಸೆಂಟೆನ್ಸ್ ಗಳನ್ನ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡಿ. ಈ ಸೆಂಟೆನ್ಸ್ ಗಳನ್ನ ಮಾಡೋದು ಕಷ್ಟ ಖಂಡಿತ ಅಲ್ಲ. ಈ ರೀತಿ ನೀವು ಹೆಚ್ಚು ಹೆಚ್ಚು ಸೆಂಟೆನ್ಸ್ ಗಳನ್ನ ಮಾಡಿದಾಗ ಬೇರೆಯವರ ಸಹಾಯ ಇಲ್ಲದೆ ಹೊಸ ಸೆಂಟೆನ್ಸ್ ಗಳನ್ನ ಮಾಡೋದು ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ನೆಕ್ಸ್ಟ್ ಸೆಂಟೆನ್ಸ್, ನೀನದನ್ನ ಮಾಡಬಲ್ಲೆ. ಯಾವುದೋ ಒಂದು ಕೆಲಸವನ್ನ ಮಾಡೋ ಸಾಮರ್ಥ್ಯ ನಿನಗಿದೆ ಅಂತ ಹೇಳುವಾಗ ನೀನದನ್ನ ಮಾಡಬಲ್ಲೆ ಅಂತ ಸಿಂಪಲ್ ಆಗಿ ಹೇಳ್ತೀವಿ. ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಯು ಕ್ಯಾನ್ ಡೂ ಇಟ್. ಯು ಕ್ಯಾನ್ ಡೂ ಇಟ್. ಕ್ಯಾನ್ ಅನ್ನೋದು ಇಲ್ಲಿ ಎಬಿಲಿಟಿಯನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ನೀನದನ್ನ ಮಾಡಬಲ್ಲೆ, ಯು ಕ್ಯಾನ್ ಡೂ ಇಟ್. ಇಲ್ಲಿ ಕೂಡ ಈಗ ಸಬ್ಜೆಕ್ಟ್ ಅನ್ನ ಚೇಂಜ್ ಮಾಡೋಣ, ಒಂದಷ್ಟು ಹೊಸ ಸೆಂಟೆನ್ಸ್ ಗಳನ್ನ ಮಾಡೋಣ. ನೀನದನ್ನ ಮಾಡಬಲ್ಲೆ ಅನ್ನೋ ಜಾಗದಲ್ಲಿ ಅವನು ಅದನ್ನ ಮಾಡಬಲ್ಲ. ಹಿ ಕ್ಯಾನ್ ಡೂ ಇಟ್. ಅವಳದನ್ನ ಅಥವಾ ಅವನು ಅದನ್ನ ಮಾಡಬಲ್ಲ. ಹಿ ಕ್ಯಾನ್ ಡೂ ಇಟ್. ಅವಳು ಅದನ್ನ ಮಾಡಬಲ್ಲಳು. ಶಿ ಕ್ಯಾನ್ ಡೂ ಇಟ್. ಶಿ ಕ್ಯಾನ್ ಡೂ ಇಟ್. ಅವರು ಅದನ್ನ ಮಾಡಬಲ್ಲರು. ದೇ ಕ್ಯಾನ್ ಡೂ ಇಟ್. ಅವರು ಅದನ್ನ ಮಾಡಬಲ್ಲರು. ದೇ ಕ್ಯಾನ್ ಡೂ ಇಟ್. ನಾವದನ್ನ ಮಾಡಬಲ್ಲೆವು. ವಿ ಕ್ಯಾನ್ ಡೂ ಇಟ್. ನಾವದನ್ನ ಮಾಡಬಲ್ಲೆವು. ವಿ ಕ್ಯಾನ್ ಡೂ ಇಟ್. ರವಿ ಅದನ್ನು ಮಾಡಬಲ್ಲ. ರವಿ ಕ್ಯಾನ್ ಡೂ ಇಟ್. ನಾನು ಈಗಲೇ ಹೋಗಬೇಕು. ಎಲ್ಲಿಗೋ ಹೋಗ್ಬೇಕಾಗಿರುತ್ತೆ, ಅದು ಅನಿವಾರ್ಯ ಆಗಿರುತ್ತೆ. ಅದು ಯಾವಾಗ ಹೋಗ್ಬೇಕು? ಈಗಲೇ, ಈ ಕ್ಷಣದಲ್ಲೇ ಹೋಗ್ಬೇಕಾಗಿರುತ್ತೆ. ಸೊ ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳೋದು ಹೇಗೆ ಅನ್ನೋದಾದ್ರೆ, ಐ ಹ್ಯಾವ್ ಟು ಗೋ ನಾವ್. ನಾನು ಈಗಲೇ ಹೋಗಬೇಕು.
I have to go now. ಅವನು ಈಗಲೇ ಹೋಗಬೇಕು. He has to go now. ಅವಳು ಈಗಲೇ ಹೋಗಬೇಕು. She has to go now. ಅವರು ಈಗಲೇ ಹೋಗಬೇಕು. They have to go now. They have to go now. ನಾವು ಈಗಲೇ ಹೋಗಬೇಕು. We have to go now. ಕಮಲ ಈಗಲೇ ಹೋಗಬೇಕು. Kamala has to go now. ಕಮಲ ಅಂಡ್ ವಿಮಲ, ಕಮಲ ಮತ್ತು ವಿಮಲ ಈಗಲೇ ಹೋಗಬೇಕು. ಕಮಲ ಅಂಡ್ ವಿಮಲ have to go now. ಸೊ ಇಲ್ಲಿ ಕೂಡ ಸಬ್ಜೆಕ್ಟ್ ಅನ್ನ ಚೇಂಜ್ ಮಾಡಿಕೊಂಡು ಹೊಸ ಹೊಸ ಸೆಂಟೆನ್ಸ್ ಗಳನ್ನ ಮಾಡಿದ್ವಿ. ಆದ್ರೆ ಈ ಸೆಂಟೆನ್ಸ್ ಅಲ್ಲಿ ನೀವು ಗಮನ ಇಡಬೇಕಾಗಿರೋ ವಿಷಯ ಏನಂದ್ರೆ, ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದ್ದಾಗ ಹ್ಯಾಸ್ ಅನ್ನ ಯೂಸ್ ಮಾಡ್ತೀವಿ. ಸಬ್ಜೆಕ್ಟ್ ಪ್ಲೂರಲ್ ಆಗಿದ್ದಾಗ ಮತ್ತೆ ಐ ಅಂತ ಬಂದಾಗ ಹ್ಯಾವ್ ಅನ್ನ ಯೂಸ್ ಮಾಡ್ತೀವಿ. ಐ ಹ್ಯಾವ್, ಹಿ ಹ್ಯಾಸ್, ಶಿ ಹ್ಯಾಸ್, ದೇ ಹ್ಯಾವ್, ವಿ ಹ್ಯಾವ್, ಕಮಲಾ ಹ್ಯಾಸ್, ಕಮಲಾ ಅಂಡ್ ವಿಮಲಾ ಹ್ಯಾವ್. ನಾನು ಸಮಯ ವ್ಯರ್ಥ ಮಾಡೋದಿಲ್ಲ. ಬಿಕಾಸ್ ಐ ನೋ ದ ವ್ಯಾಲ್ಯೂ ಆಫ್ ದ ಟೈಮ್. ನನಗೆ ಸಮಯದ ಬೆಲೆ ಏನು ಅನ್ನೋದು ಗೊತ್ತಿದೆ, ಅದಕ್ಕೆ ನಾನು ಸಮಯವನ್ನ ವ್ಯರ್ಥ ಮಾಡೋದಿಲ್ಲ. ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳೋದು ಹೇಗೆ ಅನ್ನೋದಾದ್ರೆ, ಐ ಡೋಂಟ್ ವೇಸ್ಟ್ ಟೈಮ್. ನಾನು ಸಮಯ ವ್ಯರ್ಥ ಮಾಡೋದಿಲ್ಲ. ಐ ಡೋಂಟ್ ವೇಸ್ಟ್ ಟೈಮ್. ಸಬ್ಜೆಕ್ಟ್ ಅನ್ನ ಚೇಂಜ್ ಮಾಡೋಣ. ನಾವು ಸಮಯ ವ್ಯರ್ಥ ಮಾಡೋದಿಲ್ಲ. ವಿ ಡೋಂಟ್ ವೇಸ್ಟ್ ಟೈಮ್. ವಿ ಡೋಂಟ್ ವೇಸ್ಟ್ ಟೈಮ್. ಅವನು ಸಮಯ ವ್ಯರ್ಥ ಮಾಡೋದಿಲ್ಲ. ಹಿ ಡಸಂಟ್ ವೇಸ್ಟ್ ಟೈಮ್. ಅವಳು ಸಮಯ ವ್ಯರ್ಥ ಮಾಡೋದಿಲ್ಲ. ಶಿ ಡಸಂಟ್ ವೇಸ್ಟ್ ಟೈಮ್. ಅವರು ಸಮಯ ವ್ಯರ್ಥ ಮಾಡೋದಿಲ್ಲ. ದೇ ಡೋಂಟ್ ವೇಸ್ಟ್ ಟೈಮ್. ಅವರು ಸಮಯ ವ್ಯರ್ಥ ಮಾಡೋದಿಲ್ಲ. ದೇ ಡೋಂಟ್ ವೇಸ್ಟ್ ಟೈಮ್. ಅಜಿತ್ ಸಮಯ ವ್ಯರ್ಥ ಮಾಡೋದಿಲ್ಲ. ಅಜಿತ್ ಡಸಂಟ್ ವೇಸ್ಟ್ ಟೈಮ್. ಅಜಿತ್ ಡಸಂಟ್ ವೇಸ್ಟ್ ಟೈಮ್. ಅಜಿತ್ ಮತ್ತು ಕುಮಾರ್ ಸಮಯ ವ್ಯರ್ಥ ಮಾಡೋದಿಲ್ಲ. ಅಜಿತ್ ಅಂಡ್ ಕುಮಾರ್ ಡೋಂಟ್ ವೇಸ್ಟ್ ಟೈಮ್. ಸೊ ಇಲ್ಲಿ ಕೂಡ ನಾವು ಒಂದು ಸೆಂಟೆನ್ಸ್ ಅನ್ನ ತಗೊಂಡ್ವಿ, ಸಬ್ಜೆಕ್ಟ್ ಅನ್ನ ಚೇಂಜ್ ಮಾಡಿ ಒಂದಷ್ಟು ಹೊಸ ಸೆಂಟೆನ್ಸ್ ಗಳನ್ನ ಮಾಡಿದ್ವಿ. ಇಲ್ಲಿ ಕೂಡ ಸಬ್ಜೆಕ್ಟ್ ಪ್ಲೂರಲ್ ಆಗಿದ್ದಾಗ ವಿ ಯೂಸ್ ಡೋಂಟ್, ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದ್ದಾಗ ವಿ ಯೂಸ್ ಡಸಂಟ್. ಇದನ್ನ ನೆನಪಲ್ಲಿ ಇಟ್ಕೊಂಡಿರ್ಬೇಕು. ನಾನು ಯೋಚಿಸಬೇಕು. ಯಾವುದೋ ಒಂದು ವಿಷಯದಲ್ಲಿ, ವಿಚಾರದಲ್ಲಿ ನಾನು ಅದ್ರ ಬಗ್ಗೆ ನಿರ್ಧಾರ ತಗೊಳ್ಳೋದಕ್ಕಿಂತ ಮೊದಲು ಯೋಚಿಸಬೇಕು ಅಂದಾಗ ನಾನು ಯೋಚಿಸಬೇಕು ಅಂತ ಹೇಳ್ತೀವಿ. ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ, ಐ ಹ್ಯಾವ್ ಟು ಥಿಂಕ್. ನಾನು ಯೋಚಿಸಬೇಕು. ಐ ಹ್ಯಾವ್ ಟು ಥಿಂಕ್. ನಾವು ಯೋಚಿಸಬೇಕು. ವಿ ಹ್ಯಾವ್ ಟು ಥಿಂಕ್. ಬಿಫೋರ್ ಟೇಕಿಂಗ್ ಎನಿ ಡಿಸಿಷನ್ ವಿ ಹ್ಯಾವ್ ಟು ಥಿಂಕ್. ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಮೊದಲು ನಾವು ಯೋಚಿಸಬೇಕು. ನೆಕ್ಸ್ಟ್ ಒನ್, ಅವನು ಯೋಚಿಸಬೇಕು. ಹಿ ಹ್ಯಾಸ್ ಟು ಥಿಂಕ್. ಅವಳು ಯೋಚಿಸಬೇಕು. ಶಿ ಹ್ಯಾಸ್ ಟು ಥಿಂಕ್. ಅವರು ಯೋಚಿಸಬೇಕು.
they have to think. They have to think. ರವಿ ಯೋಚಿಸಬೇಕು. Ravi has to think. ಅಮಿತ್ ಯೋಚಿಸಬೇಕು. Amit has to think. ರವಿ ಮತ್ತು ಅಮಿತ್ ಯೋಚಿಸಬೇಕು. Ravi and Amit have to think. Again, ಒಂದು ಸೆಂಟೆನ್ಸ್ ಅನ್ನು ತಗೊಂಡ್ವಿ, ಹೊಸ ಸೆಂಟೆನ್ಸ್ ಗಳನ್ನ ಮಾಡಿದ್ವಿ. ಇಲ್ಲಿ ಕೂಡ ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋ ಅಂಶ ಏನು ಅನ್ನೋದಾದ್ರೆ, ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದ್ದಾಗ ಹ್ಯಾಸ್ ಅನ್ನ ಯೂಸ್ ಮಾಡ್ತೀವಿ, ಲೈಕ್ ಶಿ ಹ್ಯಾಸ್, ಹಿ ಹ್ಯಾಸ್ ಅಂತ ಯೂಸ್ ಮಾಡ್ತೀವಿ. ಪ್ಲೂರಲ್ ಆಗಿದ್ದಾಗ ಹ್ಯಾವ್ ಅನ್ನ ಯೂಸ್ ಮಾಡ್ತೀವಿ, ಐ ಹ್ಯಾವ್, ವಿ ಹ್ಯಾವ್, ದೇ ಹ್ಯಾವ್, ಈ ತರ. ಸೊ ಈಗ ನಿಮಗೆ ಒಂದು ಸಿಂಪಲ್ ಸೆಂಟೆನ್ಸ್ ಅನ್ನ ತಗೊಂಡು ಅದರಲ್ಲಿ ಸಬ್ಜೆಕ್ಟ್ ಅನ್ನ ಚೇಂಜ್ ಮಾಡಿ ಒಂದಷ್ಟು ಹೊಸ ಸೆಂಟೆನ್ಸ್ ಗಳನ್ನ ಮಾಡೋದು ಹೇಗೆ ಅಂತ ಖಂಡಿತ ಗೊತ್ತಾಗಿದೆ ಅನ್ಕೊಳ್ತೀನಿ. ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ದಿಸ್ ವಿಡಿಯೋ ಅಂಡ್ ಶೇರ್ ದಿಸ್ ವಿಡಿಯೋ.